ನಮಸ್ಕಾರ ವೀಕ್ಷಕರೇ, ನಾನಿವತ್ತು ನಿಮ್ಮ ಜೊತೆ ಒಂದು 10-15 ನಿಮಿಷದಲ್ಲಿ ಮಾಡಬಹುದಾದಂತಹ ಈ ಹಪ್ಪಳದ ರೆಸಿಪಿಯನ್ನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕಾಗಿ ನೀವು ಏನನ್ನೂ ನೆನೆಸಬೇಕಾಗಿಲ್ಲ, ರುಬ್ಬಬೇಕಾಗಿಲ್ಲ, ಹಾಗೆ ತುಂಬ ಹೊತ್ತು ಏನು ಬೇಯಿಸಬೇಕಾಗಿಲ್ಲ. ಇದನ್ನು ಮಾಡೋದಕ್ಕೆ ತುಂಬ ಜನ ಕೂಡ ಬೇಕಾಗೋದಿಲ್ಲ. ಇದನ್ನು ಒಬ್ಬರೇ ಮಾಡ್ಕೋಬಹುದು. ತಿನ್ನಲಿಕ್ಕೂ ಕೂಡ ಇದು ತುಂಬ ಚೆನ್ನಾಗಿರುತ್ತೆ. ನೀವು ನಲ್ಲಿ ಪೈಪ್ ಫ್ರೈಮ್ಸ್ ತಿಂದಿರ್ತೀರಲ್ವ, ಇದು ಟೇಸ್ಟ್ನಲ್ಲಿ ಹಾಗೇ ಇರುತ್ತೆ. ವೆಲ್ಕಮ್ ಟು ಉಮಾರಾವ್ ಕಿಚನ್. ನಾನಿಲ್ಲಿ 1 ಬೌಲ್ನಷ್ಟು ಮೈದಾ ತೊಗೊಂಡಿದ್ದೀನಿ. ಇದನ್ನು ಈ ಮೊದಲೇ ನಾನು ಸಾಣಿಸಿಕೊಂಡು ಇಟ್ಕೊಂಡಿದ್ದೆ. ಈಗ ಇದಕ್ಕೆ ಅಷ್ಟೇ ನೀರನ್ನು ಸೇರಿಸಿ ಇದನ್ನು ಚೆನ್ನಾಗಿ ಗಂಟಿಲ್ಲದಂತೆ ಕಲಿಸ್ತಾ ಇದ್ದೀನಿ. ಇದಕ್ಕೆ ನೀವು ಬೇಕಿದ್ದರೆ ಜೀರಿಗೆ, ಓಂಕಾಳು, ಕಲರ್ ಬೇಕಿದ್ದರೂ ಸೇರಿಸಬಹುದು. ಇದಕ್ಕೆ 1/4 ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ನೀವು ಬೇಕಿದ್ದರೆ ಇದಕ್ಕೆ 1 ಚಿಟಿಕೆ ಸೋಡಾ ಪುಡಿಯನ್ನು ಕೂಡ ಸೇರಿಸಬಹುದು. ಈಗ ನಾನಿಲ್ಲಿ ಗ್ಯಾಸ್ ಮೇಲೆ ಒಂದು ಹಂಚನ್ನು ಇಡ್ತಾ ಇದ್ದೀನಿ. ನೀವು ಈ ರೀತಿ ಹಂಚು ಇಲ್ಲದೇ ಇದ್ದರೆ ಒಂದು ಬಾಣಲೆಯನ್ನು ಇಟ್ಕೋಬಹುದು. ನಾನೀಗ ಅದಕ್ಕೆ ಒಂದು ಅರ್ಧ ಲೋಟದಷ್ಟು ನೀರನ್ನು ಹಾಕಿ ಅದನ್ನು ಇಟ್ಟಿದ್ದೀನಿ. ಇದು ನೀರು ಸ್ವಲ್ಪ ಕುದಿ ಬರಬೇಕು. ನಾನಿಲ್ಲಿ ಈ ರೀತಿ ಡಬ್ಬಿ ಮುಚ್ಚಳ ತೊಗೊಂಡಿದ್ದೀನಿ. ನೀವು ಡಬ್ಬಿ ಮುಚ್ಚಳ ಅಥವಾ ಪ್ಲೇಟು ಏನು ತೊಗೊಂಡ್ರೂ ನಡೆಯುತ್ತೆ. ಇದನ್ನು ಮೊದಲು ಒಂದು ಸ್ವಲ್ಪ ಹಸಿ ಮಾಡಿಕೊಂಡು ಅದಕ್ಕೆ ಈ ಕಲಸಿಟ್ಟಂತಹ ಮೈದಾ ಹಿಟ್ಟನ್ನು ಹಾಕಿ ಈ ರೀತಿ ಹರಡಿಸ್ಕೊಂಡಿದ್ದೀನಿ. ಅದರ ನಂತರ ಈ ಕುದೀತಾ ಇರೋ ನೀರು ಮೇಲೆ ಇದನ್ನು ತೇಲಿ ಬಿಡ್ತಾಯಿದ್ದೀನಿ. ಈ ನೀರು ಒಂದು ಸರಿ ಕುದಿ ಬಂದ ನಂತರ ಗ್ಯಾಸನ್ನು ಸಿಮ್ ಮಾಡಿಬಿಡಿ. ಅದು ಒಂದು ಸ್ವಲ್ಪ ಬೆಂದ ನಂತರ ಅದನ್ನು ಈ ರೀತಿ ಉಲ್ಟಾ ಹಾಕಿ, ಅದು ಬೇಯೋ ಅಷ್ಟರಲ್ಲಿ ನಾನು ಇನ್ನೊಂದು ಪ್ಲೇಟ್ಗೆ ಈ ರೀತಿ ಹಿಟ್ಟನ್ನು ಹಾಕ್ಕೊಂಡು ಅಗಲ ಮಾಡ್ತಾಯಿದ್ದೀನಿ. ಈಗ ನೋಡಿ, ಇದು ಬೆಂದಿದೆ. ಇದನ್ನು ತೆಗಿತಾ ಇದ್ದೀನಿ. ಈಗ ಮತ್ತೊಂದು ಪ್ಲೇಟನ್ನು ಆ ನೀರಿನ ಮೇಲೆ ನಾನು ತೇಲಿ ಬಿಡ್ತಾ ಇದ್ದೀನಿ. ಇದು ನೋಡಿ, ಈ ರೀತಿ ಕಲರ್ ಚೇಂಜ್ ಆಗಬೇಕು. ಇದು ಫ್ಯೂ ಸೆಕೆಂಡ್ಸಲ್ಲಿ ಕಲರ್ ಚೇಂಜ್ ಆಗಿಬಿಡುತ್ತೆ. ಅದರ ನಂತರ ಇದನ್ನು ಈ ರೀತಿ ಉಲ್ಟಾ ಹಾಕಬೇಕು. ಉಲ್ಟಾ ಹಾಕಿದ ನಂತರನೂ ಇದು ಒಂದು 15-20 ಸೆಕೆಂಡ್ಸ್ ಇದು ಬೇಯಬೇಕು. ಅದರ ನಂತರ ಅದನ್ನು ತೆಗೆದು ತಣ್ಣೀರಲ್ಲಿ ಇಡಬೇಕು ಪ್ಲೇಟನ್ನು. ಈಗ ನೋಡಿ, ಈ ಮೊದಲು ನಾನು ಮಾಡಿದಂಥ ಹಪ್ಪಳವನ್ನು ತೆಗಿತಾ ಇದ್ದೀನಿ. ಇದು ತುಂಬ ಸುಲಭದ ಕೆಲಸ, ಮತ್ತು ಇದು ರೆಸಿಪಿ ಫೇಲ್ ಆಗುತ್ತೆ ಅನ್ನೋ ಭಯ ಕೂಡ ಇಲ್ಲ. ಇಲ್ಲಿ ನೋಡಿ, ಈ ಸೈಜಿನ ಹಪ್ಪಳ ಆದರೆ ನಮಗೆ ಎಣ್ಣೆಯಲ್ಲಿ ಕರಿಲಿಕ್ಕೂ ಚೆನ್ನಾಗಿರುತ್ತೆ. ಈ ದೊಡ್ಡ ಸೈಜ್ ಹಪ್ಪಳ ಎಣ್ಣೆಯಲ್ಲಿ ಕರಿಲಿಕ್ಕೆ ಕಷ್ಟ ಅಂತ ಹೇಳಿ ನಾನು ಈ ರೀತಿ ಕಟ್ ಮಾಡಿ ಒಣಗಿಸಿದ್ದೀನಿ. ಈ ಹಪ್ಪಳ ಮಾಡುವಾಗ ನಾವು ಗಮನಿಸಬೇಕಾದ ಅಂಶ ಅಂದರೆ, ನೀವು ಹಿಟ್ಟನ್ನು ಅತಿ ನೀರಾಗಿ ಕಲಿಸ್ಕೋಬೇಡಿ, ಹಾಗೆ ಅತಿ ದಪ್ಪನಾಗೂ ಕಲಿಸ್ಕೋಬೇಡಿ. ಮತ್ತು ಬೇಯಿಸುವಾಗ ಇದನ್ನು ಸರಿಯಾಗಿ ಬೇಯಿಸಿ, 2 ಸೈಡ್ ಬೇಯಿಸಲೇಬೇಕು. ಆಗ ಈ ಹಪ್ಪಳಗಳು ತುಂಬ ಚೆನ್ನಾಗಿ ಬರ್ತವೆ. ಇದು ನೋಡಿ, ಈ ಹಪ್ಪಳಗಳು ಒಂದು 10 ನಿಮಿಷದಲ್ಲಿ ರೆಡಿಯಾಗಿದ್ದಾವೆ. ಇದನ್ನು ನೀವು 1 ದಿನ ಬಿಸಿಲಲ್ಲಿ ಒಣಗಿಸಿದರೆ ಸಾಕು. ಈಗ ಇದನ್ನು ನಾನು ಎಣ್ಣೆಯಲ್ಲಿ ಕರೆದು ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಇವು ಅರಳ್ತಾ ಇದ್ದಾವೆ. ಇದು ಸೇಮ್ ಈ ನಲ್ಲಿ ಫ್ರೈಮ್ಸ್ ಥರನೇ ಟೇಸ್ಟ್ ಇರುತ್ತೆ. ನೀವು ಒಂದು ಸರಿ ಖಂಡಿತವಾಗ್ಲೂ ಟ್ರೈ ಮಾಡಿ. ಹೇಗಿತ್ತು ಅಂತ ತಿಳಿಸ್ಲಿಕ್ಕೆ ಮರಿಬೇಡಿ. ಥ್ಯಾಂಕ್ ಯು.